ಗುರು ಇವತ್ತಿಗೆ 2 ದಿವಸ ಆಯ್ತು ಗುರು ಇಲ್ಲಿಗೆ ಬಂದು. ಸಿಕ್ಕಾಪಟ್ಟೆ ಮಳೆ ಟೋಟಲ್. ಇವಾಗ ಹೊರಟಿದ್ದೀವಿ ಲೋಡಿಂಗ್ ಪಾಯಿಂಟ್ಗೆ. ರೋಡ್ ನೋಡಿ ಯಾರು ಗುರು. ಇವಾಗ 7 ಗಂಟೆ ಫೈನಲ್ ಲೋಡ್ ಆಯಿತು. ಈಗ ಹೊರಡ್ಬೇಕು ಗುರು. ಬೆಂಗಳೂರು ಅಂತ ಹೇಳಿ ಲೋಡ್ ಮಾಡ್ಬಿಟ್ಟು ಈಗ ನೋಡಿದ್ರೆ ರಾಣಿಬೆನ್ನೂರು ಹೋಗುವಂತವ್ರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಟ್ರಾನ್ಸ್ಪೋರ್ಟ್ ಅದನ್ನ ಗಾಡಿ ಹಾಕೊಂಡಿದ್ದೆ. ಇಲ್ಲಿ ಶ್ರೀಶೈಲ ಟ್ರಾನ್ಸ್ಪೋರ್ಟ್ ಅಂತ ಬರುತ್ತೆ. ಅಲ್ಲಿ 12 ಟನ್ ಕಂಡೀಷನ್ ಅಂತೆ. ಈಗ ಫೋನ್ ಮಾಡಿದ್ದೆ ಟ್ರಾನ್ಸ್ಪೋರ್ಟ್ ಇವ್ರಿಗೆ ಪಾಲ್ಟಿಗೆ. ಅವ್ರು ಹೇಳಿದ್ರು ಅಣ್ಣ ಇವತ್ತು 2 ಗಾಡಿ ಇದ್ದಾವೆ, ಬನ್ನಿ ನಾಳೆ ಮಾಡ್ತೀನಿ, ನಾಳೆ ಮಾಡಿದ್ರೆ ಒಂದು ಸ್ವಲ್ಪ ಟನ್ನೇಜ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಈಗ ಹೋಗ್ತಾ ಹಿಂಗರು ಇಲ್ಲಿ ಬೆಂಗಳೂರು ರೋಡಲ್ಲೇ ಹೆಬ್ಬಾಳ ಅಂತ ಒಂದು ಊರು ಬರುತ್ತಂತೆ, ಅಲ್ಲಿ ರೋಡಿಂಗು ಹೋಗ್ತಾ ಇದೀನಿ. ಫಸ್ಟು ಎಲ್ಲ ನಾಷ್ಟ ಮಾಡೋಗ್ರು, ಹೊಟ್ಟೆ ಸಿಕ್ಕಾಪಟ್ಟೆ ನಾಷ್ಟ ಮಾಡ್ಕೊಂಡು. ಅಲ್ಲೇನು ಸಿಗಲ್ಲ ಅಂತಂದ್ರು, ಆಲ್ಮೋಸ್ಟ್ ಊಟ ನಾಷ್ಟ ನೋಡೋಣ. ಗುರು ನಾನು ಇರೋ ಜಾಗದಲ್ಲಿ ಊಟ ನಾಷ್ಟ ಏನೂ ಸಿಗಲ್ಲ ಅಂತೇಳಿ ಇಲ್ಲೇ ನಿಡ್ಗುಂದಿ ಹತ್ರ ಪಾರ್ಕ್ ಮಾಡಿದ್ದೆ. ಫುಲ್ಲು ಮಳೆ ಗುರು, ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಇವತ್ತಿಗೆ 2 ದಿವಸ ಆಯಿತು, 2 ದಿವಸ ಅಲ್ಲ 1 ದಿವಸ ಆಯಿತು ಡಾಬಾ ಹತ್ರ ಹಾಕೊಂಡಿದ್ದೀನಿ ಗುರು. ಇವತ್ತಿಗೆ 2 ದಿವಸ ಆಯ್ತು ಗುರು ಇಲ್ಲಿಗೆ ಬಂದು. ಸಿಕ್ಕಾಪಟ್ಟೆ ಮಳೆ ಟೋಟಲ್ ಇಲ್ಲೊಂದು 5-6 ಗಾಡಿ ನಿಂತವೆ, ಎಲ್ಲ ಅರ್ಧ ಲೋಡ್ ಆಗಿರೋವೆ. ನನ್ನ ತಾಮ ಅಂತಂದರು ತಗೊಂಡೋಗ್ತಾ ಇದ್ದೀನಿ. ಇವಾಗ ಏನೇ ಯಾವುದೋ ಡಾಬಾ ಹತ್ರ ಹಾಕೊಂಡು ಮಲಿಕೊಂಡು ಬಂದೆ. ಇಲ್ಲಿ ಊಟ ಅಷ್ಟು ಏನು ಸಿಗಲ್ಲ ಗುರು, ಅದಕ್ಕೋಸ್ಕರ ಗುರು ಇಲ್ಲಿಗೆ ಬಂದು ಇವತ್ತು 2 ದಿವಸ ಆಯಿತು. ಇವತ್ತು ಲೋಡ್ ಆಗಲಿಲ್ಲ. ಇದೇ ಟ್ರಾನ್ಸ್ಪೋರ್ಟಲ್ಲಿ ಇರೋದು, ಹಿಂದ್ಗಡೆ ಇರೋದು ಟ್ರಾನ್ಸ್ಪೋರ್ಟ್ ಅಲ್ಲ, ಇಲ್ಲಿ ಲೋಡ್ ಮಾಡಿಸೋನು ಬಣ್ಣ. ನೋಡಿ ನನ್ನೊಂದು ಗಾಡಿ, ಇಲ್ಲೊಂದು ಹಿಂದೆ ಒಂದು ಮುಂದೆ ಒಂದು ಗಾಡಿ ನೋಡಿ, ಅದೊಂದು ಗಾಡಿ, 2 ಗಾಡಿ. ಫುಲ್ ಬೇಜಾರಾಗೋದು ಗುರು. ಮಳೆ ಸಿಕ್ಕಾಬಿಟ್ಟೆ, ಲೋಡಿಂಗ್ ಇಲ್ಲ ಏನಿಲ್ಲ ಗುರು. ಗಾಡಿದು ಫೀಸ್ ಹೊರಟೋಗ್ಬಿಟ್ಟಿತ್ತು, ಅಂದರೆ 600 ಇತ್ತು. ಇಲ್ಲೇ ರೆಡಿ ಮಾಡ್ಸೋಣ ಅಂತ ಕೇಳಿ ತಗೊಂಬಂದೆ. ನನ್ನವೆಲ್ಲ ಮನೇಲಿ ಇಟ್ಕೊಂತೀನಿ, ತಂದಿಲ್ಲ ಏನೂ. ಅದಕ್ಕೆ ಇಲ್ಲಿ ಪಾಪ ನನ್ನ ಅಂಗಡಿನ ಹತ್ರ ಕೇಳಿದೆ, ಕೊಡ್ತೀನಿ ಅಂತಂದರು. ನೋಡಿ ಹೋಗಿ ರೆಡಿ ಮಾಡ್ಬೇಕು ಗುರು. ಫಸ್ಟು ನೋಡ್ಬೋದು, ಇದನ್ನು ಬಿಚ್ಬಿಟ್ಟು ಇದನ್ನು ತೆಗಿಬೇಕು. ನಾನು ಒಂಥರ ಫಿಟ್ಟಿಂಗ್ ಚೆನ್ನಾಗಿ ಮಾಡೋರು ಅಣ್ಣ. ಎಷ್ಟು ದಿನ ಬರೋ ಅಂತ ಗೊತ್ತಿಲ್ಲ ಗುರು. ಇದು ಚೆನ್ನಾಗಿತ್ತು ಗುರು, ಏನಾಗಿಲ್ಲ. ಹೆಂಗೆ ಗೊತ್ತಾ, ಎಲ್ಲ ಸುಟ್ಟೋಗೈತಿತ್ತು ಒಳಗಡೆ. ತಗೊಂಬಂದಿದ್ದೀನಿ, ನೋಡಬೇಕು ಗುರು. 8:15 ಊಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ, ನಾನು ಮತ್ತು ನಮ್ಮ ಇನ್ನೊಂದು ಗಾಡಿಯವರು. ಹೊರಗಡೆ ಹೋಗೋಣ ಅಂತ ಹೇಳಿದೆ, ತಗೊಂಬತ್ತೀನಿ ಅಂತಂದರು. ಗಾಡಿಗಳು ಹೆಂಗೆ ನಿಂತವೆ, ಎಲ್ಲ ಬಿಜಾಪುರ ಗಾಡಿಗಳು ಗುರು. ಹುಡುಗರು ನನ್ನ ಗಾಡಿ ಇಲ್ಲೇ ನಿಲ್ಸಿದ್ದೀನಿ, 2 ದಿನದಿಂದ ಇಲ್ಲೇ ಐತೆ. ಈಗ ಅವ್ರ ಗಾಡಿಯಲ್ಲಿ ಹೋಗೋಣ ಅಂತೇಳಿ ಹೊರಟಿದ್ದೀವಿ, ಹೋಗ್ಬೇಕು. ನೋಡಿ ಬರ್ತಾರೆ ಅವ್ರದ್ದು, ಇಲ್ಲೇ ಲೋಕಲ್ ಕುಷ್ಟಗಿ. ಹೋಗೋನಿಲ್ಲ ಊಟ ಮಾಡೋಕ್ಕೂ ನೆಡ್ಕೊಂಡು ಹೋಗ್ಬೇಕು. ನೈಟ್ ಅದು ಏನು ಸಿಗಲ್ಲ ಈ ಕಡೆ. ಹಾಂ ಅದನ್ನು ಎಷ್ಟು 20 ಕಿಲೋಮೀಟ್ರ್ ಹೋಗಿ ಬರೋಕ್ಕೆ. ಮುಂಬೈ ಕಮಿಷನರ್ ಆದಿತ್ಯ ಅರುಣಾಚಲಂ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಮುಂಬೈ ನ್ಯಾಯಾಲಯ 8 ಅಧಿಕಾರಿಗಳನ್ನ ನಾಸಿಕ್ ಜೈಲಿಗೆ ಪರಿಶೀಲನೆಗಾಗಿ ಕಳುಹಿಸಿದ್ರು. ಮುಂದೇನಾಗುತ್ತೆ ನೋಡೋಣ. ಇವಾಗ ಹೊರಟಿದ್ದೀವಿ ಲೋಡಿಂಗ್ ಪಾಯಿಂಟ್ಗೆ. ರೋಡ್ ನೋಡಿ ಯಾರು ಹೊರಗಡೆ ಸುತ್ತಿ. ಇವಾಗೆಲ್ಲ ಹೊಲದಲ್ಲಿ ಕರ್ಕೊಳ್ಳೋಣ ಗಾಡಿಗಳ ಹೆಸರು ಅಂತೇಳಿ. ಅಣ್ಣ ಟ್ಯಾಕ್ಟ್ರಲ್ಲಿ ಐತೆ ತರಿಸ್ತೀರಾ ಅಣ್ಣ? ಅಣ್ಣ ಟ್ಯಾಕ್ಟ್ರಲ್ಲಿ ಇದು ಮಾಡ್ತೀರೇನು? ಇಲ್ಲ ಮನುಷ್ಯರ್ಲೆ. ಟ್ಯಾಕ್ಟ್ರಲ್ಲಿ ತಂದು ಹಾಕ್ತೀರಾ ಅಲ್ಲಿಂದ? ಇಲ್ಲ ಟ್ಯಾಕ್ಟರ್ ಇಲ್ಲ, ಮನುಷ್ಯರ್ಲೇನೆ. ಹಿಂಗ್ ಬಳತೈತಿ ಸಡ್ ಐತಲ್ಲ, ಅಲ್ಲೇ ಗಾಡಿನೇ ಅಲ್ಲೇ ನಿಂದಿರ್ತೈತಿ. ಮಳೆ ಹಿಡ್ಕೊಂಬಿಟ್ಟಿದ್ದಾನ ಇವತ್ತು. 3 ದಿವಸ ಆಯಿತು ಗುರು. ಇವಾಗ ಲೋಡಿಗೆ ಬಂದಿದ್ದೀವಿ. ಇಲ್ಲೊಂದು 150 ಚೀಲ ಹಾಕ್ತಾರಂತೆ. ಇಲ್ಲಿ ದೇವಸ್ಥಾನ ನೋಡಿ, ಹಳೆಯ ದೇವಸ್ಥಾನ ಸಖತ್ತೈತೆ.
ಏನಂಗ ಮುಂದೆ ಸೈಡ್ ಹಾಂ ಏನಿದು ಯಾವುದು ಗುರು ಇನ್ನೊಂದು ಪಾಯಿಂಟ್ ಬಂದ ಲೋಡ್ ಮಾಡೋಣ ಅಂತೇಳಿ ಇದು ಲಾಸ್ಟ್ ಪಾಯಿಂಟು ನೀವು ಅಯ್ಯ ನೋಡು ಕುಡಿದ್ರೆ ಹೆಂಗೆ ಮಲಿಕೋಣ ನೋಡ್ರಿ ಏನು ಹೇಳೋದು ಹೇಳ್ತಿಲ್ಲ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಗುರು ಹೇಳ್ದಲೆ ಗುರು ಫೈನಲಿ 6:20 ಇನ್ನೊಂದು 20 ಮೂಟೆ ಯಾಕೆ ಮುಗಿದು ಗುರು ಈಗ ಅಲ್ಲಿ ಓದ್ತಾರಲ್ಲ ಬೈಕಲ್ಲಿ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಅಂತೆ ಅವ್ರದ್ದು ಇಲ್ಲಿ ರೂಢಿ ಅಂತ ಊರು ಬಿಜಾಪುರ ಹತ್ರ ಅವ್ರದ್ದು ಸುಮಾರು ಒಂದು 7-8 ಗಾಡಿಗಳಿದ್ದಾವೆ ಗುರು ಇನ್ನೂ 2 ಗಾಡಿ ಬೇಕು ಅಂತಂದರು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದೆ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಗುರು ನಾನು ಹೆಂಗೋ ಹಳ್ಳಿಲೂ ಸಬ್ಸ್ಕ್ರೈಬರ್ಗಳು ಸಿಗ್ತಾರೆ ತುಂಬ ಥ್ಯಾಂಕ್ಸು ಹೆಂಗೋ ನಮ್ಮ ಪುಣ್ಯಕ್ಕೆ ಇವತ್ತು ಮಳೆ ಬಂದಿಲ್ಲ ಗುರು ಮಳೆ ಬಂದಿದ್ದಕ್ಕೆ ಹೆಂಗೋ ಲೋಡ್ ಮಾಡ್ತಾವ್ರೆ ಬರೀ 300 ಚೀಲ ಹಾಕೋರು ಗುರು 300-320 ಚೀಲ ಅಷ್ಟೇ ಇವತ್ತು ನೆಕ್ಸ್ಟ್ ಟೈಮ್ ಬಂದಾಗ ನಾಕ್ತೀನಿ ಅಂತ ಹೇಳೋ 300-350 ಚೀಲ ತುಂಬಬೇಕು ಗುರು ಇವಾಗ 7 ಗಂಟೆ ಫೈನಲ್ ಲೋಡ್ ಆಯಿತು ಈಗ ಹೊರಡ್ಬೇಕು ಗುರು ಗುರು ಫೈನಲಿ ಲೋಡ್ ಮಾಡ್ಕೊಂಡು ಈಗ ರೋಡ್ಗೆ ಬಂದು ಈಗ ಆಳುಗಳನ್ನ ಬಿಟ್ಬಿಟ್ಟು ನಾನು ಇಲ್ಲಿಂದ ಹೊರಡಬೇಕು ಗುರು ಬೆಂಗಳೂರು ಅಂತ ಹೇಳಿ ಲೋಡ್ ಮಾಡ್ಬಿಟ್ಟು ಈಗ ನೋಡಿದ್ರೆ ರಾಣಿಬೆನ್ನೂರು ಹೋಗುವಂಥವ್ರೆ ಏನೂ ಮಾಡೋಕ್ಕಾಗಲ್ಲ ರಿಟರ್ನ್ ಅವರೇ ಲೋಡ್ ಮಾಡಿಸ್ತೀನಿ ತಿರ್ಗಿ ಬಿಜಾಪುರಕ್ಕೆ ಅಂತ ಹೇಳೋರೆ ಯಾಕಂದ್ರೆ ನಮ್ಮ ಟೈಮಿಂಗ್ ಸರಿ ಇಲ್ಲ ಗುರು ಯಾವುದೋ ಒಂದು ಅನ್ಕೊಂತೀವಿ ಏನೋ ಒಂದು ಅದೈತೆ ಇಲ್ಲೇ ಖುಷಿ ಅಂತ ಊಟ ಮಾಡೋಣ ಅಂತ ನಿಲ್ಲಿಸ್ತು ನಾನು ಮತ್ತು ನಮ್ಮದು ಇನ್ನೊಂದು ಗಾಡಿ ಅದು ಹೊಸೂರು ರೋಡ್ ಐತೆ ನಂದು ರಾಣಿಬೆನ್ನೂರು ಗುರು ಇಲ್ಲೇ ಊಟ ಮಾಡ್ತಾ ಇದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡು ಮತ್ತು ಅವ್ರ ಓನರು ಅವ್ರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಇಬ್ರು ಊಟ ಮಾಡ್ಕೊಂಡು ಗುರು ಇವಾಗ ಹೊಸಪೇಟೆ ಇದ್ದೀನಿ ಹೊಸಪೇಟೆಯಿಂದ ಇಲ್ಲಿ ಲೆಫ್ಟ್ ತಗೊಂಡು ಯಾವುದಾದ್ರು ಊರ ಹೆಸರು ಗೊತ್ತಿಲ್ಲ ಗುರು ಮ್ಯಾಪ್ ಹಾಕೊಂಡು ಹೋಯ್ತಾ ಇದ್ದೀನಿ ನಮ್ಮ ಫ್ರೆಂಡ್ ಬೇರೆ ಲೈನಲ್ಲಿ ಅವರೇ ಅವನು ಮಾತಾಡ್ಸ್ಕೊಂಡು ಹೋಯ್ತಾ ಇದ್ದೀನಿ ಗುರು ಫೈನಲಿ 3 ಅವರ್ 4 ಅವರ್ ಆದಮೇಲೆ ಹೈವೇಗೆ ಬಂದಿದ್ದೀನಿ ಇಲ್ಲಿಂದ ದಾವಣಗೆರೆ ಹೈವೇ ರೈಟ್ ಹೋದರೆ ಬೆಳಗಾಮು ಲೆಫ್ಟ್ ಹೋದರೆ ದಾವಣಗೆರೆ ನೋಡಿ ನಮ್ಮ ಮನೋರು ಬೇರೆ ಲೈನಲ್ಲಿ ಅವರೇ ಗುರು ಇವಾಗ ರಾಣಿಬೆನ್ನೂರು ಬಂದೆ ಈಗ ಹೋಗಿ ಪಾರ್ಟಿ ಲೊಕೇಶನ್ ಕಳಿಸೋರೆ ಹೋಗಿ ಫಸ್ಟ್ ಕಾಟ ಮಾಡಿಸಿ ಆಮೇಲೆ ಅನ್ಲೋಡ್ ಮಾಡೋಕೆ ಹೋಗ್ಬೇಕು ಬನ್ನಿ ಇನ್ನು ರಾಣಿಬೆನ್ನೂರಿಗೆ ಹೋಗಿ ಸಿಗೋಣ ಈಗ ಜಸ್ಟಲ್ಲಿ ನಮ್ಮ ಅಭಿಯು ಪಾಸ್ ಆದ ಮಾತಾಡಿಸ್ಬೋದಾಗಿತ್ತು ಅಭಿ ಅಂದರೆ ಹುಬ್ಳಿ ನವ ಜೋಡಿಗಳು ಅವರು ಬೆಳಿಗ್ಗೆ ಬರ್ತೀನಿ ಅಂತ ಹೇಳೋನೆ ಬೆಳಿಗ್ಗೆ ಬಂದರೆ ಹಂಗೆ ಮೀಟ್ ಮಾಡ್ಸೋಣ ನಮ್ಮ ಯೂಟ್ಯೂಬ್ ಚಾನಲ್ ಅವ್ರನ್ನೂ ಗುರು ಫೈನಲಿ ರಾಣಿಬೆನ್ನೂರು ಮಾರ್ಕೆಟ್ಗೆ ಬಂದಿದ್ದೀನಿ ಯಾವ ಪಾಯಿಂಟು ಅಂತ ಗೊತ್ತಿಲ್ಲ ಗುರು ಲೊಕೇಶನ್ ಮಾತ್ರ ಕಳ್ಸೋರೆ ಬೆಳಿಗ್ಗೆ ಖಾಲಿ ಮಾಡ್ಕೊಂಡು ಸೀದಾ ನೋಡಬೇಕು ಗುರು ಏನಾನ ಒಂದು ಲೋಡ್ ಮಾಡಬೇಕು ಯಾವ್ದಾನ ಒಂದು